ಗೊಬ್ಬರನ ಗೊತ್ತಿಲ್ಲದ ರೈತನ ಕತೆ. ಹಳ್ಳಿ ಕಡೆಯ ಹಸಿರಿನ ಹೊಲದಲ್ಲಿ ಒಂದು ಬಡ ರೈತ, ಕೃಷ್ಣ, ತನ್ನ ಜೀವನವನ್ನು ಕಷ್ಟಪಟ್ಟು ನಡೆಸುತ್ತಿದ್ದ. ಅವನಿಗೆ 3 ಮಕ್ಕಳು, 1 ಪತ್ನಿ, ಮತ್ತು ಒಂದು ಸಣ್ಣ ಹಾಸುಹೊತ್ತು ಪ್ರಾಣಿ. ಪ್ರತಿದಿನ ಬೆಳಗಿನ ಜಾವ ಎದ್ದು ಹೊಲಕ್ಕೆ ಹೋಗುವುದು ಅವನ ದೈನಂದಿನ ಚಟುವಟಿಕೆ. ಆದರೆ ಈ ಬಾರಿ ಆಕಾಶ ದ್ರೋಹ ಮಾಡಿತು. ಮಳೆ ಬಾರದ ಕಾರಣ ಅವನ ಬೆಳೆ ಸುಡುತ್ತಿದ್ದವು. ಒಂದು ದಿನ, ಅವನು ತನ್ನ ಹಾಲು ಮಾರಲು ಹತ್ತಿರದ ಪಟ್ಟಣಕ್ಕೆ ಹೋದ. ಹಾಲು ಬೇಕೇನ್ರಿ? ಹಾಲು ತಾಜಾ ತಾಜಾ ಹಾಲು ಹಾಲು ಬೇಕೇನ್ರಿ? ಹಾಲು ತಾಜಾ ತಾಜಾ ಹಾಲು ಹಾಲು ಬೇಕೇನ್ರಿ? ಅಲ್ಲಿ ಅವನಿಗೆ ಒಂದು ದೊಡ್ಡ ಸನ್ಯಾಸಿ ಭೇಟಿ ನೀಡಿದ. ಆ ಸನ್ಯಾಸಿ ಕೃಷ್ಣನ ದುಃಖವನ್ನು ಕೇಳಿದ. ನೀನು ಬೆಳೆದ ಬೆಳೆ ಹಾಳಾಗುತ್ತಿದೆಯೇ? ನೀನು ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನ ದುಡಿಮೆಯೇ ನಿನ್ನಿಗೆ ಹೊಸ ಬಾಳಿಕೆಯನ್ನು ತರುತ್ತದೆ ಎಂದು ಸನ್ಯಾಸಿ ಹೇಳಿದರು. ಸನ್ಯಾಸಿಯ ಮಾತು ಕೇಳಿ ಕೃಷ್ಣ ಹೊಸ ಉತ್ಸಾಹದಿಂದ ಕೆಲಸಕ್ಕೆ ತೊಡಗಿದ. ಮಳೆ ಬಾರದಿದ್ದರೂ ತನ್ನ ಹೊಲದ ಕಡೆಯ ಕಣಜದಲ್ಲಿ ಎಳ್ಳು ಮತ್ತು ಹರಳು ಮಿಶ್ರಿತ ನೆಲದಲ್ಲಿ ಬೆಳೆ ಬೆಳೆಯಲು ಪ್ರಯತ್ನಿಸಿದ. ಜನರು ಹಾಸ್ಯ ಮಾಡಿದರು. ಏನಪ್ಪಾ ಕೃಷ್ಣಪ್ಪಣ್ಣ, ಗೊಬ್ಬರ ಇಲ್ಲ, ನೀರು ಇಲ್ಲ, ಬೆಳೆ ಎಲ್ಲಿಂದ ಬರುವುದು? ಆದರೆ ಕೃಷ್ಣನಿಗೆ ಸನ್ಯಾಸಿಯ ಮಾತುಗಳನ್ನು ನೆನಪಿಸಿ ನಂಬಿಕೆ ಕಳೆದುಕೊಳ್ಳದೆ ಶ್ರಮ ಮಾಡುತ್ತಿದ್ದ. ತಿಂಗಳ ಕಷ್ಟದ ನಂತರ ಆಶ್ಚರ್ಯವಾಗಿ ಕಣಜದ ಬೆಳೆ ಚೆನ್ನಾಗಿ ಬೆಳೆದಿತ್ತು. ಇಡೀ ಹಳ್ಳಿಯ ಜನರು ಅವನಿಗೆ ಆದರ್ಶವೆನಿಸಿದರು. ಅವರು ಸಹ ಅವನ ಮಾರ್ಗವನ್ನು ಅನುಸರಿಸಲು ಪ್ರಾರಂಭಿಸಿದರು. ಈ ಕತೆ ರೈತರ ಶ್ರಮ ಮತ್ತು ನಂಬಿಕೆಯ ಮಹತ್ವವನ್ನು ತೋರುತ್ತದೆ. ರೈತನಿಗೆ ಅವನ ನಂಬಿಕೆಯೇ ಗೊಬ್ಬರ.